ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಸುಮಂತ್ ಗೌಡ ಅವ್ರ ಬಗ್ಗೆ. ಸುಮಂತ್ ಗೌಡ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹರಿದಾಡ್ತಾ ಇದೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಆ ವಿಡಿಯೋದಲ್ಲಿ ನೀವು ನೋಡಬಹುದು ಸುಮಂತ್ ಗೌಡ ಅವರು ಫುಲ್ ಟೈಟ್ ಆಗಿ ನೆಲದ ಮೇಲೆಲ್ಲ ಒದ್ದಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುಮಂತ್ ಗೌಡ ಅವರಿಗೆ ತುಂಬಾನೇ ಟ್ರಾಲ್ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತೀನಿ ಅಂತಿದ್ದಲ್ಲ, ಇದೇನಾ ನಿನ್ನ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿದರೆ ಅದಕ್ಕೆ ಹೇಳೋದು ಒಳ್ಳೆಯವರ ಸಹವಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಯೂಸ್ ಅಂಡ್ ಥ್ರೋ ತರ ಬಳಸ್ಕೊಂಡು ಇವಾಗ ನಿನ್ನ ಬೀದಿ ಪಾಲ್ ಮಾಡಿದ್ದಾರೆ. SIT ಗೆ ಹೋಗಿ ಎಲ್ಲ ಸತ್ಯಾಂಶ ಹೇಳು ಅಂತ ಕೆಲವು ಜನ ಅಡ್ವೈಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ಸುಮಂತ್ ಗೌಡ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದ್ರು. ಇದು 2 ವರ್ಷ ಹಳೆಯ ವಿಡಿಯೋ. ಈ ವಿಡಿಯೋ ಇಟ್ಕೊಂಡು ನನ್ನನ್ನ ಕುಗ್ಗಿಸೋ ಕೆಲಸ ಮಾಡಿದ್ರೆ ಅದು ನಡೆಯಲ್ಲ, ನನ್ನ ವಿರುದ್ಧ ಯಾವುದೇ ರೀತಿ ಷಡ್ಯಂತ್ರ ಮಾಡಿದ್ರು ಅದು ವ್ಯರ್ಥ ಆಗುತ್ತೆ ಅಂತ ಹಾಕಿದ್ದಾರೆ. ಮತ್ತೆ ಇನ್ನೊಂದು ಸ್ಟೋರಿಲಿ ಈ ಬುರುಡೆ ಗ್ಯಾಂಗು ನನ್ನ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡೋದು ಬಿಟ್ರೆ ಬೇರೆ ಏನು ಬರಲ್ಲ, ಅದಕ್ಕೋಸ್ಕರ 2 ವರ್ಷ ಹಳೆ ವಿಡಿಯೋನ ಹಿಡ್ಕೊಂಡು ಬಿಲ್ಡಪ್ ತಗೊಂತಾ ಇದ್ದಾರೆ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಯೂಟ್ಯೂಬರ್ಸ್ ಇನ ಬಿಗ್ಗೆಸ್ಟ್ ಕೊಲ್ಯಾಬ್ ಬಗ್ಗೆ. ಹೌದು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಒಂದೇ ವಿಡಿಯೋ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಾಂಗ್ ನ ಕಂಪೋಸ್ ಮಾಡ್ತಾ ಇರೋದು MC ಬಿಜ್ಜು ಮತ್ತೆ ರಾಹುಲ್ ಡಿಟ್ಟೋ ಅಂತೆ. ಸ್ಯಾಮ್ ಸಮೀರ್ ಅವರು ಮತ್ತೆ ಟಿಪಿಕಲ್ ಕನ್ನಡಿಗ ಅವರು ಇಬ್ರು ಕೂಡ ಇದ್ರ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ರು. ಈ ಒಂದು ಸಾಂಗ್ ಅಲ್ಲಿ ನೀವು ಸ್ಯಾಮ್ ಸಮೀರ್, ಟಿಪಿಕಲ್ ಕನ್ನಡಿಗ, ಟೆಕ್ಕಿನ್ ಕನ್ನಡ ಸಂದೀಪ್ ಬ್ರೋ, ಶ್ರವಣ್ ಬ್ರೋ, ರೆಡ್ ಪ್ಯಾರಾಸೈಟ್ ಹಾಗೂ ಮುಂತಾದ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ನ ನೀವು ನೋಡಬಹುದು. ಟಿಪಿಕಲ್ ಕನ್ನಡಿಗ ಅವರು ಈ ಒಂದು ಬ್ಲಾಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಮೇನ್ ರೀಸನ್ ಈ ಒಂದು ಸಾಂಗ್ ಶೂಟ್ ಗೆ ಹೋಗಕ್ಕೆ ಕಾರಣ ಟೆಕ್ಕಿನ್ ಕನ್ನಡ ಸಂದೀಪ್ ಅಣ್ಣ ಮತ್ತೆ ವಾದಿರಾಜ್ ನ ಮೀಟ್ ಮಾಡಕ್ಕೆ. ಸೊ ಇದ್ರ ಬಗ್ಗೆ ವಾದಿರಾಜ್ ಅವ್ರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾ ಟಿಪಿಕಲ್ ಅವ್ರ ವ್ಲಾಗ್ ನೋಡ್ಲಿಕ್ತಿದ್ದಾರೆ, ನಾ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಿಂಗೆಲ್ಲ ಹೇಳ್ತೀರಂತ ಹೇಳಿ. ನನ್ನ ಡ್ರೀಮ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಈ ಸಾಂಗ್ ಶೂಟ್ ಗೆ ಬಂದಿದ್ದಂತ ಒಂದು ಮೇಜರ್ ರೀಸನ್ ಏನು ಅಂದ್ರೆ ಸಂದೀಪ್ ಅಣ್ಣನ ವಾದಿರಾಜನ ಫಸ್ಟ್ ಟೈಮ್ ಮೀಟ್ ಆಗುತ್ತೆ. ಸಂದೀಪ್ ಅಣ್ಣ ನೋಡಿ ನಾ ಕಲ್ತಿ ನಿಮಗೆ ನನ್ನ ಮೇಲೆ ಅದಕ್ಕಿಷ್ಟು ಪ್ರೀತಿ ರೀ ಟಿಪಿಕಲ್ ಅವ್ರ. ಮತ್ತೆ ಟಿಪಿಕಲ್ ಕನ್ನಡಿಗ ಅವರ ವ್ಲಾಗ್ ಅಲ್ಲಿ ರೆಡ್ ಪ್ಯಾರಾಸೈಟ್ ಅವ್ರನ್ನ ಜಾಸ್ತಿ ತೋರಿಸಿಲ್ಲ ಅಂತ ರೆಡ್ ಪ್ಯಾರಾಸೈಟ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ರೀ ಟಿಪಿಕಲ್ ಕನ್ನಡಿಗ ಎಷ್ಟೋ ಕ್ರಿಯೇಟರ್ ಬಂದಾರಂತ ನಿಮ್ ಫ್ರೆಂಡ್ ಜೊತೆ ಮಾತಾಡಿಲ್ಲಲ್ಲ ನೀವು ಅದ್ರ ವಿಡಿಯೋ ಒಳಗೆ. ಎಷ್ಟು ನಾ ಕ್ಯಾಮ್ರಾದಾಗ ಮಾತಾಡಿದ್ದೆಲ್ಲ ಕಟ್ ಮಾಡಿರಲ್ಲ, ಬ್ಯಾರೆ ಕ್ರಿಯೇಟರ್ಸ್ ಅದಾರಂತ ಗೊತ್ತಾತ. ನಂಬಿಕೆ ದ್ರೋಹ, ಟಿಪಿಕಲ್ ಕನ್ನಡಿಗ ನಂಬಿಕೆ ದ್ರೋಹ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಅಲ್ಲಿ ಇಂಡಿಯನ್ ಪ್ಲೇಯರ್ಸ್ ಪಾಕಿಸ್ತಾನ್ ಅವ್ರ ಜೊತೆ ಹ್ಯಾಂಡ್ ಶೇಕ್ ನ ಮಾಡಿಲ್ಲ. ಅದಕ್ಕೆ ಪಾಕಿಸ್ತಾನ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಗೆ ಒಂದು ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ರೆಫ್ರಿ ಆಂಡಿ ಪೈಕ್ರಾಫ್ಟ್ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಟಾಸ್ ಟೈಮ್ ಅಲ್ಲಿ ಹ್ಯಾಂಡ್ ಶೇಕ್ ನ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ ನ ಕೊಟ್ಟಿದ್ದಾರೆ. ಹಂಗಾಗಿ ಅವ್ರನ್ನ ಇಮಿಡಿಯೇಟ್ಲಿ ಏಷ್ಯಾ ಕಪ್ ಪ್ಯಾನಲ್ ಇಂದ ರಿಮೂವ್ ಮಾಡಿ ಅಂತ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ. ನೀವು ಅವ್ರನ್ನ ರಿಮೂವ್ ಮಾಡಿಲ್ಲ ಅಂದ್ರೆ ನಾವು ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಿ ಇಂಡಿಯಾ ಜೊತೆ ಆಡಲ್ಲ ಅಂತಾನು ಹೇಳಿದ್ದಾರೆ. ಆದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅವರು ಆಂಡಿ ಪೈಕ್ರಾಫ್ಟ್ ಅವನ್ನ ರೀಪ್ಲೇಸ್ ಮಾಡಲ್ಲ ಅಂತ ಪಾಕಿಸ್ತಾನ್ ಅವರ ಕಂಪ್ಲೇಂಟ್ ನ ರಿಜೆಕ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ BCCI ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ರೂಲ್ ಬುಕ್ ನ ಪ್ರಾಪರ್ ಆಗಿ ಸ್ಟಡಿ ಮಾಡಿದ್ರೆ ಎಲ್ಲೂ ಕೂಡ ಹ್ಯಾಂಡ್ ಶೇಕ್ ನ ಕಂಪಲ್ಸರಿ ಮಾಡ್ಲೇಬೇಕು ಅಂತ ಮೆನ್ಷನ್ ಮಾಡಿಲ್ಲ. ಇದೊಂದು ಗುಡ್ ವಿಲ್ ಗೆಸ್ಚರ್ ಅಷ್ಟೇ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂದ್ರೆ, ಅಪೋಲೋ ಟೈರ್ಸ್ BCCI ಗೆ ಅಫಿಷಿಯಲ್ ಸ್ಪಾನ್ಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇದಕ್ಕೂ ಮುಂಚೆ ಡ್ರೀಮ್ 11 BCCI ಗೆ ಅಫಿಷಿಯಲ್ ಸ್ಪಾನ್ಸರ್ ಆಗಿದ್ರು. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಗೇಮಿಂಗ್ ಬಿಲ್ ಪಾಸ್ ಆದ್ಮೇಲೆ ಡ್ರೀಮ್ 11 ನ ಬ್ಯಾನ್ ಮಾಡಿದ್ರು. ಸೊ ಕರೆಂಟ್ಲಿ ಅಪೋಲೋ ಟೈರ್ಸ್ ಅವರು ಈ ಒಂದು ಕಾಂಟ್ರಾಕ್ಟ್ ನ ಪಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಕಾಂಟ್ರಾಕ್ಟ್ 579 ಕೋಟಿಗೆ ಡೀಲ್ ಆಗಿದೆ. ಸೊ ಇನ್ ಮುಂದೆ ಅಪೋಲೋ ಟೈರ್ಸ್ ಅವರು ಪ್ರತಿ ತಿಂಗಳು 4.5 ಕೋಟಿ BCCI ಗೆ ಸ್ಪಾನ್ಸರ್ ಆಗಿ ಕೊಡಬೇಕು. ನೆಕ್ಸ್ಟ್ ಅಪ್ಡೇಟ್, ಇಂಡಿಯನ್ ರೈಲ್ವೇಸ್ ಆಕ್ಟ್ 1989 ಪ್ರಕಾರ ಇಂಡಿಯನ್ ಟ್ರೈನ್ಸ್ ಅಲ್ಲಿ ಸ್ಮೋಕಿಂಗ್ ಅಲೋ ಇಲ್ಲ. ಆದ್ರೆ ಇಲ್ಲೊಬ್ಳು ಮಹಿಳೆ AC ಕೋಚ್ ಅಲ್ಲಿ ಸ್ಮೋಕ್ ಮಾಡ್ತಾ ಇರ್ತಾಳೆ. ಸೊ ಅದನ್ನ ವಿಡಿಯೋದಲ್ಲಿ ಒಬ್ಬ ಕ್ಯಾಪ್ಚರ್ ಮಾಡಿದಾಗ, ನಿನ್ಗೆ ವಿಡಿಯೋ ಮಾಡಕ್ಕೆ ಹಕ್ಕಿಲ್ಲ, ಆ ವಿಡಿಯೋನ ಕೂಡಲೇ ಡಿಲೀಟ್ ಮಾಡು ಅಂತ ಬೆದರಿಸಿದಾಳೆ. ನಾನು ಫುಲ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. नहीं, इनको बोला मेरा वीडियो मत बनाए और डिलीट करे। ना नहीं इधर तो लीगल है। हेलो, ये तो लीगल है ना, ये तो लीगल है ना, मैंने तुमको ये कुछ तो गलत लीगल है ना। नहीं बोला है। जब मैं इज्जत से बोलूं बाहर जाके इज्जत फूको, से ही बोला बाहर फूकना भी अलाउड नहीं है इधर, ठीक है? हेलो, ओए, ठीक मैं है, तुम्हारे भी सुखा नहीं फूक रही। ठीक है। मेरा वीडियो डिलीट कर देना, इज्जत से बोल रही हूँ, मजा नहीं आएगा भाई। ठीक है, जो करना है कर, जो करना है कर ले, नहीं मेरा वीडियो डिलीट कर। तू बाहर जा फिर, ए, अब बाहर जा रही हूँ, जाओ फिर। तेरे बोले में तेरी ट्रेन नहीं है। अच्छा, ठीक तो किसका है? वो तो किसका मेरा है? वीडियो डिलीट कर। आपका है ट्रेन? आपका है? अरे मैं बाहर जाने आपका को है? मना कर रही हूँ क्या? जाइए ना फिर। तो मेरा वीडियो क्यों बना रहा है? Why are you smoking inside the compartment? मुझे Why are you smoking inside the compartment? This is a compartment. Don't you know that?
अन्ना अन्ना मेरी पुलिस में मिलाऊंगी, मेरी पुलिस में मिलाऊंगी। आ जाओ, एक काम करो, पुलिस को बुला लो। पुलिस को बुलाना है ना, पुलिस को किसको अब बेटा अब आराम से बेटा, अब बेटा बुला रहे आप बेटा, तू मेरा वीडियो मत बना, अभी भी बोल रही हूँ मैं तेरे बेटा। को। हेलो सर, मैंने बोला मैं बाहर ಸೊ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬ್ಯಾಂಗ್ಳೂರಿನ ಪಾಟ್ ಹೋಲ್ಸ್ ಬಗ್ಗೆ. ಬ್ಯಾಂಗ್ಳೂರಲ್ಲಿ ಕೆಲವೊಂದು ರೋಡ್ಸ್ ಗಳು ಎಷ್ಟು ಖರಾಬ್ ಆಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಸೊ ಇದ್ರ ಬಗ್ಗೆ 3 ಜನ ಹುಡುಗಿರು ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಮತ್ತೆ ಈ ಒಂದು ವಿಡಿಯೋ ತುಂಬಾನೇ ವೈರಲ್ ಹೋಗ್ತಾ ಇದೆ. ಸೊ ಈ ಹುಡುಗಿರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಕ್ಲಾಸ್ ರೂಮ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ಬ್ಯಾಂಗ್ಳೂರಿನ ರೋಡ್ಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ. ಈ ರೋಡ್ಸ್ ಗಳಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನಮಗೆ ಕೆಲವೊಂದು ಮೈನರ್ ಇಂಜುರೀಸ್ ಕೂಡ ಆಗುತ್ತೆ. ನಾನು ಫುಲ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. So, this is where we spend most of our time, in this bus. I'm Nadia. I'm Anya. I'm Meher. And we're currently stuck in traffic. We live around 14 kilometers away from school. And in the mornings with minimal traffic. I promise I didn't fake that. These are actually the roads of Bangalore. Anyways, in the morning it takes around 20 minutes to reach school, but in the evening it takes around 1.5 to 2 hours to reach back home. And we used to reach home at 3:15, now we're reaching at 4:30. And because of that, we have to postpone extracurricular activities, and it leaves us with less time to study. And this leads to a huge emotional strain due to the exhaustion and all our energy being drained from being in this bus. And sometimes we even get physically injured because of the bumps. Like, I'm not joking. And sometimes when we're stuck in traffic jams, we can literally run home faster than that. I'm not exaggerating. And this is something we really don't want as a part of our daily routine, to be in the bus for 2 hours. Yeah. So something has to change. Please help us. This cannot be the new normal. Thank you. ಸೊ ರೀಸೆಂಟ್ಲಿ ಕರ್ನಾಟಕ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್ ಅವರು ಬ್ಯಾಂಗ್ಳೂರ್ ರೋಡ್ಸ್ ನ ರಿಪೇರಿ ಮಾಡಕ್ಕೆ 1,100 ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕ್ಯಾಲಿಫೋರ್ನಿಯಾ ಬಗ್ಗೆ. ನಿಮಗೆ ಗೊತ್ತೇ ಇದೆ, ಕ್ಯಾಲಿಫೋರ್ನಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಬರುವ ಒಂದು ಸ್ಟೇಟ್. ಕ್ಯಾಲಿಫೋರ್ನಿಯಾ ಗವರ್ಮೆಂಟ್ ದೀಪಾವಳಿ ಹಬ್ಬಕ್ಕೆ ಸ್ಟೇಟ್ ವೈಡ್ ಹಾಲಿಡೇನ ಡಿಕ್ಲೇರ್ ಮಾಡಿದೆ. ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ಕೋರ್ಟ್ ಒಂದು ಬಿಟ್ಟು ಸ್ಕೂಲು, ಕಾಲೇಜು, ಗವರ್ಮೆಂಟ್ ಆಫೀಸ್ ಎಲ್ಲ ದೀಪಾವಳಿ ಹಬ್ಬದ ದಿವಸ ಕ್ಲೋಸ್ ಆಗಿರುತ್ತವೆ. ಇವತ್ತಿನ ಫೈನಲ್ ಅಪ್ಡೇಟ್ ಕಬ್ಜಾ ಶರಣ್ ಅವ್ರ ಬಗ್ಗೆ. ಕಬ್ಜಾ ಶರಣ್ ಅವರೇ, ನೀವು ಮಾತು ಕೊಟ್ರೆ ಅದ್ ಕೊಟ್ಟಂಗೆ ಅಲ್ವಾ? ಯಾಕೆ ನೀವು ನೇಪಾಳ್ ಪಾದಯಾತ್ರೆನ ಮಾಡ್ತಾ ಇಲ್ಲ? ಪ್ಲೀಸ್ ನೇಪಾಳ್ ಪಾದಯಾತ್ರೆನ ಮಾಡಿ. ನೀವು ನೇಪಾಳ್ ಪಾದಯಾತ್ರೆ ಮಾಡೋದು ನನ್ನ ಕನಸಾಗಿದೆ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕಿದ್ದಾರೆ. ಅದಕ್ಕೆ ಕಬ್ಜಾ ಶರಣ್ ಅವರು ಏನ್ ಹೇಳಿದ್ದಾರೆ ಅಂತ ನೀವೇ ನೋಡ್ಕೊಂಡ್ ಬನ್ನಿ. ನೋಡಿದ್ರಾ, ನಾನ್ ನೇಪಾಳ ಪದಯಾತ್ರೆ ಹೋಗೋದು ಈ ಗುರುಂದು ಲಾಸ್ಟ್ ಕೊನೆ ಆಸೆ ಅಂತೆ. ಅವನಮ್ಮನ್ನ ನಾ ನೇಪಾಳ ಪದಯಾತ್ರೆ ಹೋಗ್ಬಿಡ್ತೀನಿ, ನೀನ್ ಸತ್ತೋಗ್ಬಿಡ್ತೀಯಾ? ಅಲ್ಲ, ಏನೇನಂತ ಕಮೆಂಟ್ ಮಾಡ್ತೀರಪ್ಪ. ಆಯ್ತು, ನಿನ್ ಕೊನೆ ಆಸೆ ನಂದು ಕೊನೆ ಯಾತ್ರೆ ಆಗ್ಬಿಡ್ಲಿ. ಆ ನಮ್ಮನ್ ಗಾಳಿಯಲ್ಲಿ ತಿಳಿಸ್ಬಿಡ್ತಿದ್ದಾರೆ ಕಮೆಂಟ್ ಅಲ್ಲೇ. ನಾನು ಅಲ್ಲ, ಎಲ್ಲರೂ ಸೇರಿ ದೇಂಗ್ಸ ಪ್ಲಾನ್ ಹಾಕಿದೆ ಕರೆಕ್ಟ್ ಆಗಿ. ಇಲ್ಲಿ 1 ತಿಂಗಳು ಪದಯಾತ್ರೆ ಹೋಗ್ತೀನಿ, ಇಲ್ಲಿ EMI ಮತ್ತೆ ಕಮಿಟ್ಮೆಂಟ್ ಎಲ್ಲ ದೇಂಗ್ಸ್ಕೊಳ್ಳಿ ಎಲ್ಲ ಬಂದ್ ಅಂತ ಹೊಡಿಲಿ ಹೊಡ್ಸ್ಕೊತೀನಿ ನಾನು. ಒಂದ್ ಕೆಲಸ ಮಾಡಿ, ನಿಮ್ ಉದ್ದೇಶ ನಾನು ನೇಪಾಳ ಪದಯಾತ್ರೆ ಹೋಗ್ಬೇಕಲ್ಲ, ಒಂದು ಉದ್ದೇಶ ಪ್ರಾಪರ್ ಆಗಿ ಉದ್ದೇಶ ಕಮೆಂಟ್ ಮಾಡಿ. ನಿಮ್ಮ ಉದ್ದೇಶ ಕರೆಕ್ಟ್ ಆಗಿದ್ರೆ ನೋಡೋಣ, ಅದನ್ನು ಮಾಡೋಣ. ನೇಪಾಳ ಮಾಡೋಣ, ಪಾಕಿಸ್ತಾನ ಮಾಡೋಣ, ಅಮೆರಿಕ ಮಾಡೋಣ, ಅಂಟಾರ್ಟಿಕಾ ಮಾಡೋಣ, ಎಲ್ಲಾನು ಮಾಡೋಣ. ಎಲ್ಲರೂ ಸೇರಿ ಪರ್ಫೆಕ್ಟ್ ಪ್ಲಾನ್ ಹಾಕಿದಾರಲ್ಲ ಬೆಂಗಳೂರು ಬಿಡಿಸೋದು. ಕಮೆಂಟ್ ಮಾಡಿ ನೋಡೋಣ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.